ಇದು ಒಂದೇ ಸತಿ ಅಲ್ಲ, ಇದು ಅಲ್ಲಿ 2 ಸತಿ ಆಗಿದೆ. ನಾವೇ ಸುಮ್ಮನೆ ಇದ್ದು. ಹೌದು ಅಲ್ಲ ಸರ್, ಅದು ಕೊಡೋರು ನೋಡ್ಬೇಕಲ್ವಾ, ಡೇಟು, ಎಕ್ಸ್ಪೈರಿ ಡೇಟು ಸ್ಕ್ಯಾನ್ ಮಾಡಿ ಕೊಟ್ಬಿಡೋದೇನಾ? ಸಾಕ್ಷಿಗೆ ಪ್ರಾಡಕ್ಟ್ ಇದೆ, ನೀವು ಪ್ರಾಡಕ್ಟ್ ಸೇಲ್ ಮಾಡಿದ್ರೆ ಯಾರು ಹೇಳಲ್ಲ ಸರ್, 1-2 ಹೋಲಿ ಬಿಡಿ ಅಂತ ಸುಮ್ಮನೆ ತಗೊಂಡೋಗ ಕಸ್ಟಮರ್ಸ್ ತಗೊಂಡು ಹೋಗಿದ್ದಾರೆ. ಬಿಲ್ ಇದೆಯಲ್ಲ ಇಲ್ಲಿ 21ನೇ ತಾರೀಕು ಆ ಕಡೆ ಕರೆಕ್ಟಾಗಿ ಇದೆ. ಸ್ಕ್ಯಾನ್ ಮಾಡಿದ್ರೆ ಬರುತ್ತೆ. ನೀವು ಬೇರೆ ಪ್ರಾಡಕ್ಟ್ ಎಲ್ಲಾದ್ರೂ ಎತ್ಕೊಂಬರಿ, ನೀವು ಸ್ಕ್ಯಾನ್ ಮಾಡಿ ಇರುತ್ತಲ್ಲ ನೋಡಿ, ಇರುತ್ತಲ್ಲ 12/5/26 ಇವಾಗ ಅವಾಗಲೇ ಏನು ಮಾಡಬೇಕು, ಇವರು ವಿಡಿಯೋ ಮಾಡಿ ತೋರಿಸ್ಕೊಟ್ರೆ ಓಕೆ. ಇವಾಗ ತಗೊಂಡೋಗೋದು ಯಾವಾಗಲ್ಲ ಅಲ್ಲ ಸರ್, ಅದು ಕೊಡೋರು ನೋಡ್ಬೇಕಲ್ವಾ, ಡೇಟು, ಎಕ್ಸ್ಪೈರಿ ಡೇಟು ಸ್ಕ್ಯಾನ್ ಮಾಡಿ ಕೊಟ್ಬಿಡೋದೇನಾ? ಒಂದು ತಿಳ್ಕೊಳ್ಳಿ, ಕಸ್ಟಮರ್ಸ್ ತಗೊಂಡೋಗ್ಬೇಕಾದ್ರೆ ಎಲ್ಲಾನು ಚೆಕ್ ಮಾಡಿ ತಗೊಂಡೋಗಲ್ಲ. ಮತ್ತೆ ಮನೆಗೆ ಹೋದ್ಮೇಲೆ ನೋಡ್ತಾರೆ, ನೋಡಿದಾಗ ಕಂಪ್ಲೇಂಟ್ ಮಾಡೋದ್ರೆ ತಪ್ಪೇನಿದೆ. ನೀವು ಹೇಳೋದ್ರಲ್ಲ ಇಲ್ಲೇ ಕಂಪ್ಲೇಂಟ್ ಮಾಡಬೇಕು ಅಂದರೆ ಈಗ ನಿಮ್ಮದು ಸಿಕ್ಕಿದೆ, ಪ್ರಾಡಕ್ಟು ಇಲ್ಲೇ ಇದ್ದಾವೆ. ಸೊ ನಾನು ನೋಟಿಸ್ ಇಶ್ಯೂ ಮಾಡ್ತೀನಿ, ಇದನ್ನ ನಾನು ಹ್ಯಾಂಡ್ ಓವರ್ ಮಾಡ್ಕೊತೀನಿ ಅವ್ರ ಹತ್ರ. ಕ್ಯಾಮ್ರಾ ಚೆಕ್ ಮಾಡಿ, ಅವರೇ ಹೇಳ್ತಾ ಇದಾರಲ್ವಾ, ಕ್ಯಾಮ್ರಾ ಚೆಕ್ ಮಾಡಿ. ಕ್ಯಾಮ್ರಾ ಚೆಕ್ ಮಾಡೋದು ಇವ್ರು ಪರ್ಚೇಸ್ ಮಾಡೋದು ಕಾಣಿಸುತ್ತೆ. ಯಾಕೆ ಇದು ಕ್ಯಾಮ್ರಾ ಇಟ್ಟಿದ್ದಾರೆ? ಪರ್ಚೇಸ್ ಮಾಡೋದು ಕಾಣಿಸುತ್ತೆ. ಬಟ್ ಇದು ಕಾಣಿಸಲ್ವೇ, MRP ಕಾಣಿಸಲ್ವೇ? ಅವ್ರದ್ದು ಅಲ್ಲ, ಅವ್ರು ಇವಾಗ ಏನಾದ್ರು ಸಾಕ್ಷಿ ಕೇಳ್ತಾರೆ, ಏನಕ್ಕೆ ಸಾಕ್ಷಿ ಕೇಳ್ತಾರೆ? ಸಾಕ್ಷಿಗೆ ಪ್ರಾಡಕ್ಟ್ ಇದೆ, ಬಿಲ್ಲು ಇದೆ. ಆಮೇಲೆ ಕಂಪ್ನಿಯವ್ರಿಗೆ ಇದು ಮಾಡ್ತೀವಿ. ಕಂಪ್ನಿಯವ್ರಿಗೆ ಆಮೇಲೆ ಮಾಡೋದು, ನೀವು ಪ್ರಾಡಕ್ಟ್ ಹೆಂಗೆ ಸೇಲ್ ಮಾಡೋದ್ರಿ? ನಾನು ನೀವು ಕೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ. ಎಕ್ಸ್ಪೈರಿ ಡೇಟ್ ಆದ್ಮೇಲೂ ನೀವು ಪ್ರಾಡಕ್ಟ್ ಹೆಂಗೆ ಸೇಲ್ ಮಾಡೋದ್ರಿ? ಫುಡ್ ಲೈಸೆನ್ಸ್ ಯಾಕೆ ಹಾಕಿಲ್ಲ ನೀವು? ಹಾಂ, ಯಾರು ಹೇಳಲ್ಲ ಸರ್, 1-2 ಹೋಲಿ ಬಿಡಿ ಅಂತ ಸುಮ್ಮನೆ ಅಂತಾರೆ. ಒಂದು ಕಸ್ಟಮರ್ ಕರ್ಕೊಂಡ್ಬಂದ್ರೆ ಒಳ್ಳೆಯದು, ಪ್ರೂಫ್ ಆಗ್ತದೆ. ಏನೋ ಮಾತಾಡ್ತಾರೆ. ಬೇರೆ ಪರ್ಚೇಸ್ ಮಾಡಿದ್ರಲ್ವಾ? ಹಾ, ಮಾಡಿದ್ವಿ. ಮಾಡಿದ್ರಾ? ಇದು ಒಂದೇ ಸತಿ ಅಲ್ಲ, ಇದು ಅಲ್ಲಿ 2 ಸತಿ ಆಗಿದೆ. ನಾವೇ ಸುಮ್ಮನೆ ಇದ್ದು.